ಓಂ ನಾನುಮಾನಂ ಅತಚ್ಛಬ್ದಾತ್ ಓಂ ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವಃ ಅನ್ಯನಾಮ್ನಾಂ ಗತಿರ್ವಿಷ್ಣು ಏಕ ಏವ ಪ್ರಕೀರ್ತಿತಃ. 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ. ಅಲ್ಲಿ ದ್ವಿಭಾದ್ಯಧಿಕರಣ ನಡೆದಿದೆ. ತತ್ವಪ್ರಕಾಶಿಕಾಗನುಸಾರವಾಗಿ ಭಾಷ್ಯ ನೋಡ್ತಿದ್ದೇವೆ. ಇವು ಕೆಲವು ವಿಶೇಷ ನಾಮಗಳಿವೆ. ಎಲ್ಲವೂ ಭಗವಂತನ ನಾಮಗಳೇ, ಆದರೆ ಆ ನಾಮಗಳನ್ನೇ ಆತ ಉಳಿದ ದೇವತೆಗಳು ಮೊದಲಾದವರಿಗೆ ಕೊಟ್ಟಿದ್ದಾನೆ. ರುದ್ರ, ಮಹಾದೇವ ಇವು ಮೊದಲಾದ ನಾಮಗಳಿವೆ. ಇವುಗಳನ್ನು ಭಗವಂತನೇ ನಾಮಗಳನ್ನು ಆತ ಉಳಿದವರಿಗೆ ಕೊಟ್ಟಿದ್ದಾನೆ. ಅದರಲ್ಲೇ ಕೆಲವು ವಿಶೇಷ ನಾಮಗಳಿವೆ. ಮತ್ತೆ ಚತುರ್ಮುಖ, ಶತಾನಂದ, ಪದ್ಮಭೂಹು ಅನ್ನುವುದು ಇದು ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟಂಥ ನಾಮಗಳು, ವಿಶೇಷ ನಾಮಗಳು. ಅದನ್ನ ಚತುರ್ಮುಖನಿಗೆ ಕೊಟ್ಟಿದ್ದಾನೆ. ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಅನ್ನುವುದನ್ನೆಲ್ಲ ಶಿವನಿಗೆ ಕೊಟ್ಟಿದ್ದಾನೆ ಅಂತಿಷ್ಟು ಬಂದಿದೆ. ವಿಶೇಷ ನಾಮಗಳು ಎಲ್ಲವೂ ಭಗವಂತನ ನಾಮಗಳೇ. ರುದ್ರ, ಉಗ್ರ, ಭಸ್ಮಧರ ಎಲ್ಲವೂ ಭಗವಂತನ ನಾಮಗಳೇ. ಅವನ್ನೇ ರುದ್ರ, ಮಹಾದೇವ ಮೊದಲಾದವುಗಳನ್ನ ರುದ್ರಾದಿಗಳಿಗೆ ಕೊಟ್ಟಿದ್ದಾನೆ. ಅದರಲ್ಲೂ ವಿಶಿಷ್ಟವಾಗಿ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಮೊದಲಾದ ನಾಮಗಳನ್ನ ಅವನು ರುದ್ರಾದಿಗಳಿಗೆ ಕೊಟ್ಟಿದ್ದಾನೆ ಅಂತ ಈ ಬ್ರಹ್ಮಪುರಾಣ ಹೇಳ್ತದೆ. ವಿಶೇಷ ನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವ. ಅವೆಲ್ಲ ಸ್ವಯಂ ಭಗವಂತನದೇ ನಾಮಗಳು, ತನ್ನದೇ ಆದ ನಾಮಗಳನ್ನು ಬೇರೆಯವರಿಗೆ ಕೊಟ್ಟಿದ್ದಾನೆ ಅಂತ. ಅಲ್ಲಿ ಈ ಭಸ್ಮಧರ ಇತ್ಯಾದಿ ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತವೆ? ತನ್ನದೇ ಆದ ನಾಮಗಳು ಅಂತ ಆದಮೇಲೆ ಅವುಗಳನ್ನೇ ರುದ್ರಾದಿಗಳಿಗೆ ಕೊಟ್ಟಿದ್ದಾನೆ ಅಂತ ಆದಮೇಲೆ ಅದು ಹೇಗೆ ಭಗವಂತನನ್ನು ನಾವು ಹೇಗೆ ಹೇಳ್ತವೆ ಅಂತ ಅನ್ನೋದನ್ನು ನೋಡ್ತಿದ್ದೀವಿ. ಭಸ್ಮಧರ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೀವಿ. ಉಗ್ರ ಅನ್ನೋದನ್ನು ನೋಡಿದ್ದೀವಿ. ಅಲ್ಲಿ ಉಗ್ರ ಅನ್ನೋದಕ್ಕೆ ಉಚ್ಚ ಸಮವಾಯಿ ಅಂತ ಧಾತು, ಅದು ಪುಷಾದಿ ಗಣದ ಧಾತು. ಅದಕ್ಕೆ ಸಮವಾಯ ಅಂದ್ರೆ ಸಂಘಾತ, ಸಮವಾಯ ಅಂದ್ರೆ ಸಂಗಮ, ಮಿಶ್ರಣ, ಒಂದ್ ಕಡೆ ಸೇರಿಸುವುದು ಅಂತ ಅದರ ಅರ್ಥ. ಅಲ್ಲಿ ಉಚ್ಚತಿ ಅಂದ್ರೆ ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ತಾನೆ ಅಥವಾ ಸೇರಿಸುವುದು ಅಂತ ಈಗ ಅರ್ಥ ಆಗಬಹುದು. ಮುಂದೆ ರಕ್ ಅಂತ ಅನ್ನೋದೊಂದು ಪ್ರತ್ಯಯ ಪಾಣಿನಿ ವ್ಯಾಕರಣದ ಪ್ರಕಾರ ಅಂತ ಹಿಂದಿ ದಿವಸ ನೋಡಿದ್ವಿ. ಆಚಾರ್ಯ ಸಮ್ಮತವಾಗುವ ನಿಷ್ಪತ್ತಿಯನ್ನು ಕಳೆದ ದಿವಸ ಅಲ್ಲಿ ನೋಡ್ಲಿಕ್ಕಾಗಿರ್ಲಿಲ್ಲ. ಅದಕ್ಕೆ ನಿಜಂತ ಅಲ್ಲಿ ಇಟ್ಕೋಬೇಕೋ ಬೇಡೋ ಅಂತ ಅನ್ನೋದನ್ನ ಪೂರ್ಣ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸಮವಾಯ ಅಂದ್ರೆ ಒಂದು ಕಡೆ ಇರುವುದು, ಉಚ್ಯತಿ ಅಂದ್ರೆ ಒಂದ್ ಕಡೆ ಇರ್ತಾನೆ ಅಂತ ಅರ್ಥ. ಹಾಗರ್ಥ ಇಟ್ಕೊಂಡಾಗ ನಿಜಂತ ಭಗವಾನ್ ಉಚ್ಯತಿ, ವಿಷ್ಣು ಉಚ್ಯತಿ ಅಂದ್ರೆ ಒಂದ್ ಕಡೆ ಇರ್ತಾನೆ ಅಂತ ಅರ್ಥ. ವಿಷ್ಣು ಓಚಯತಿ ಅಂದ್ರೆ ಮುಕ್ತಿಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸ್ತಾನೆ ಅಂತ ಅರ್ಥ. ಮತ್ತೆ ರಮಯತೆ, ರಮಯತೆ ಅಥವಾ ರಮಯತಿ, ಎಲ್ಲ ಮುಕ್ತ ಜೀವರನ್ನು ಕೂಡ, ಎಲ್ಲ ಜೀವರನ್ನು ಕೂಡ, ಸಾತ್ವ ಭಗವದ್ಭಕ್ತರಾದ ಜೀವರನ್ನ ಮುಕ್ತವು ಓಚಯತಿ ರಮಯತಿ ಚ ಅಥವಾ ಉಗ್ರಹ ಅಂತ ಹೀಗೆ ಅದಕ್ಕೆ ನಿಷ್ಪತ್ತಿ ತೋರಿಸ್ಬೋದು. ಕೇವಲ ರಕ್ ಪ್ರತ್ಯಯ ಅಂತ ಇಟ್ಕೊಳ್ಳೋ ಬದಲು ಇದೊಂದನ್ನ ಹೇಳಬೇಕಾಗಿತ್ತು ಕಳೆದ ದಿವಸ, ಅದನ್ನ ಬಿಟ್ಟಿದ್ದೆ. ಮತ್ತೆ ಕೃತ್ಯಾತ್ಮಕ ವಿನಂ ದೇಹಂ ಯಥೋ ವಸ್ತೆ ಪ್ರವರ್ತಯನ್. ವಸ್ತೆ ಅಂತ ಏನಿದೆ, ಹೊಸ ನಿವಾಸೆ ಅನ್ನೋ ಧಾತು ಒಂದಿದೆ. ಹಾಗೆ ಹೊಸ ಆಚ್ಛಾದನೆ ಅಂತ ಒಂದು ಧಾತು ಇದೆ. ಅದು ಹೊಸ ಆಚ್ಛಾದನೆ ಅಂತ ಧಾತು ಇಟ್ಕೊಂಡ್ರೆ ಅದು ಸಕರ್ಮಕ ಆಗ್ತದೆ. ಬರೀ ಹೊಸ ನಿವಾಸ ಅಂತ ಇಟ್ಕೊಂಡ್ರೆ ಅದು ಅಕರ್ಮಕ ಆಗ್ತದೆ ಅಂತ ಅನ್ನೋದನ್ನು ನಾನು ಹೇಳಿದ್ದೆ. ಅದು ವಿಷಯ ಸರಿನೇ. ವಾಕ್ಯಾರ್ಥ ವಿವರಣ ಟಿಪ್ಪಣಿಯಲ್ಲಿ 32ನೇ ಪುಟದಲ್ಲಿ ವಸ್ತೆ ಅಂದ್ರೆ ಹೊಸ ನಿವಾಸ ಗತ್ಯೋಹ ಅಂತಿರೋದ್ರಿಂದ ಧಾತುವಿಗೆ ವಸತಿ ಅಂತಾನೆ ಅರ್ಥ ಅಂತ ಅವರು ಬರೆದಿದ್ದಾರೆ, ದೊಡ್ಡವರು ಬರೆದಿದ್ದ ಅರ್ಥ. ಅಲ್ಲಿ ವಸ್ತೆ ಅಂತ ಅನ್ನೋದಕ್ಕೆ ನಿವಾಸ ಮತ್ತು ಗತಿ ಅಂತ ಎರಡೂ ಅರ್ಥ ಇರೋದ್ರಿಂದ ನಿವಾಸ ಅನ್ನೋ ಅರ್ಥದಲ್ಲಿ ಪ್ರಾಯ ಅಕರ್ಮಕ ಆಗ್ತದೆ, ಗತಿ ಅಂತ ಅರ್ಥ ಇರುವಾಗ ಸಕರ್ಮಕ ಆಗ್ತದೆ. ಹಾಗೆ ಕೃತ್ಯಾತ್ಮಕ ವಿನಂ ದೇಹಂ ವಸ್ತಿ ಅಂದ್ರೆ ಅದನ್ನ ಪ್ರವೇಶಿಸಿದ್ದಾನೆ ಅಂತ ಹೀಗೊಂದು ಅರ್ಥನೂ ಕೂಡ ಅಲ್ಲಿ ತಿಳ್ಕೋಬಹುದು. ಹಾಗೆ ತಿಳ್ಕೊಂಡಾಗ ಹೊಸ ಆಚ್ಛಾದನೆ ಅಂತ ಇಟ್ಕೊಳ್ಳದೆ ಹೋದ್ರೂ ಗತಿ ಅನ್ನೋ ಅರ್ಥದಿಂದಲೂ ಅದಕ್ಕೆ ಇದಂ ದೇಹಂ ಕೃತ್ರಿಂ ವಸ್ತೆ ಇತಿ
ಕೃತ್ಯವಾಸಾಹ. ಕೃತ್ಯಂ ಆಚ್ಛಾದಯತಿ ಅಂತ ಅರ್ಥ ಇಟ್ಕೊಂಡ್ರು ಅದು ತಪ್ಪಲ್ಲ. ಅಂತೂ ಅದನ್ನು ಸಕರ್ಮಕ ಅಂತ ಮಾಡಬೇಕಾದ್ರೆ ಗತಿ ಅನ್ನುವ ಅರ್ಥದ ಧಾತು ಅಥವಾ ಆಚ್ಛಾದನೆ ಅನ್ನುವ ಅರ್ಥದ ಧಾತುವನ್ನು ಇಟ್ಕೊಂಡ್ರೆ ಅದು ವಸ್ತೆ ಅಂತ ಹೀಗಾಗ್ತದೆ. ಅದೊಂದನ್ನ ಕಳೆದ ದಿವಸ ಹೇಳಿದ್ದೆ, ಆದರೂ ಮತ್ತೆ ಈಗ ಇನ್ನೊಂದ್ಸರಿ ಹೇಳಬೇಕು ಅಂತ ಕಾಣಿಸ್ತು, ಅದಕ್ಕೆ ಹೇಳಿದ್ದೀನಿ. ಉಗ್ರಹ, ಕೃತ್ಯವಾಸ ಆಯಿತು, ಉಗ್ರ ಆಯಿತು, ಭಸ್ಮಧರ ಅನ್ನೋದನ್ನು ನೋಡಿದ್ದೀವಿ. ಮುಂದೆ ನಗ್ನ ಅನ್ನುವಂಥ ಶಬ್ದ. ನಗ್ನ ಅನ್ನೋ ಶಬ್ದ ಇದು ಶಿವನನ್ನು ಹೇಳ್ತದೆ. ಶಿವನನ್ನು ಬಿಟ್ಟು ಬೇರೆ ದೇವತೆಗಳು ಯಾರು ನಗ್ನರಾಗಿರೋದಿಲ್ಲ, ಅದು ನಮ್ಗೆ ಗೊತ್ತಿದೆ. ಆದ್ರಿಂದ ಶಿವನ ಭಗವಂತನದೇ ಆದ ನಾಮ, ಆದರೂ ಶಿವನಿಗೆ ಅದನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ. ಈಗಿನ ವ್ಯಾಕರಣದಲ್ಲಿ ಅದು ನಗ್ನ ಅಂದ್ರೆ ತ ಪ್ರತ್ಯಯಾಂತವಾದ ಶಬ್ದ. ನಜ ಅಂತ ಧಾತು, ನಜ ಧಾತುವಿಗೆ ಮುಂದೆ ತ ಪ್ರತ್ಯಯ ಬಂದಿದೆ, ನ ಆಗಿದೆ. ಅದು ಪ್ರಸನ್ನ ಅಂತೆಲ್ಲ ಹೀಗಾಗ್ತವೆ ಕೆಲವು, ಆ ಥರ ಇದು ಕೂಡ ನಗ್ನ ಅಂತ ಹೀಗಾಗಿದೆ. ನಜ ಧಾತುವಿಗೆ ತ ಪ್ರತ್ಯಯ ಬಂದು ಹುಟ್ಟಿದ ರೂಪ ನಗ್ನ ಅಂತ ಹೇಳಿ. ಅದಕ್ಕೆ ಓ ನಜಿ ಲಜ್ಜಾಯಾಮ್ ಅಂತ ಧಾತು ಹೀಗೊಂದು ಕಾಣಿಸ್ತದೆ. ಅದಕ್ಕೆ ಕ್ತ ಪ್ರತ್ಯಯ, ಕ್ತ ಪ್ರತ್ಯಯದಲ್ಲಿರುವ ತಕಾರ ನಕಾರ ಆಗಿಬಿಡ್ತದೆ. ಹಾಗಾಗಿ ನಗ್ನ ಅಂತ ರೂಪ. ಲಜ್ಜಾಯಾಮ್ ಸ್ವಯಂ ತಾನು ನಾಚ್ತಾನೆ ಅಥವಾ ಇನ್ನೊಬ್ಬರನ್ನ ನಾಚಿಕೆ ಒಳಪಡಿಸ್ತಾನೆ, ಅದರಲ್ಲೂ ಸ್ವಯಂ ತಾನು ನಾಚ್ತಾನೆ ಅನ್ನೋ ಅರ್ಥವೇ ಹೆಚ್ಚು ಯೋಗ್ಯ. ಇದು ನಗ್ನ ಅನ್ನೋ ಶಬ್ದ. ಶಿವ ನಾಚ್ತಾನೋ ಬಿಡ್ತಾನೋ ಅಂತ, ಯಾರು ನಗ್ನರಾಗಿ ಇನ್ನೊಬ್ಬರು ಎದುರಿಗೆ ಹೋಗ್ಲಿಕ್ಕೆ ಜನ ನಾಚುತ್ತಾರೆ, ಆದ್ರಿಂದ ಅದು ನಗ್ನ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ, ಅಷ್ಟು ಸರಿ. ಅದು ಭಗವಂತನನ್ನು ಹೇಗೆ ಹೇಳ್ತದೆ ಅಂದ್ರೆ, ಈ ಅಗ್ನಿ ಅಂತ ಅನ್ನೋದು ಏನಿದೆ ಇದೆಯಲ್ಲ, ಹಾಗೆಯೇ ಅಗ್ನಿ ಅನ್ನೋಂಥರನೇ ನಗ್ನ ಅಂತ ಅನ್ನೋದು ಕೂಡ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಗ ಅಂದ್ರೆ ಗಮನಶೀಲವಾದದ್ದು, ನಗ್ನ ಅಂದ್ರೆ ಗಮನಶೀಲ ಅಲ್ಲದೆ ಇದ್ದದ್ದು. ಅದನ್ನ ನಯತಿ, ಗಮನಶೀಲವಲ್ಲದ, ಸ್ವತಃ ಗಮನಶೀಲವಲ್ಲದ ಜಗತ್ತಿಗೆ ಗಮನ ಕೊಟ್ಟವನು, ಆದ್ರಿಂದ ಆತನನ್ನು ನಗ್ನ ಅಂತ ಹೇಳಬೇಕು ಅಂತ. ಈಗ ಗಚ್ಚತೀತಿ ಗಹ, ನಗ್ನಃ ನ ಗಹ ಅಗ್ನಹ ಅಂತ ಆಗ್ಬೇಕಲ್ಲ, ನಗ್ನ ಅಂತ ಹೇಗೆ, ನಗ್ಗ ಅಂತ ಹೇಗೆ ಆಗ್ತದೆ ಅಂತ ನಿಮ್ಗೆ ಪ್ರಶ್ನೆ ಬರ್ತದೆ. ಅದು ನಿಷೇಧವನ್ನು ಸೂಚನೆ ಮಾಡಲಿಕ್ಕೆ ಒಂದು ನನ್ಯ ಇದೆ, ಇನ್ನೊಂದು ಬರೇ ನ ಇದೆ. ನಿಷೇಧವನ್ನು ಸೂಚನೆ ಮಾಡುವ ನನ್ಯು ಬಂದಾಗ ಅಲ್ಲಿ ನ ಮತ್ತು ನ್ಯ ಎಲ್ಲ ಹೊರಟೋಗಿ ಕೇವಲ ಉಳಿತದೆ, ನ ವಿದ್ಯಾ ಅವಿದ್ಯಾ ಹೀಗೆಲ್ಲ. ಆದ್ರೆ ಅದನ್ನೇ ನಿಷೇಧವನ್ನೇ ಸೂಚನೆ ಮಾಡ್ಲಿಕ್ಕೆ ಮತ್ತೊಂದು ನ ಅಂತ ಒಂದು ಪ್ರತ್ಯೇಕ ಅವ್ಯಯ ಇದೆ, ಅದು ಬಂದಾಗ ಈ ನ ಹೋಗೋದಿಲ್ಲ. ಅದರಿಂದಾಗಿ ನ ವಿದ್ಯಾ ನವಿದ್ಯಾ ಅಂತಾನೆ ಸಮಸ್ತ ಪದ ಆಗಿಬಿಡ್ತದೆ. ಆ ಥರ ಇಲ್ಲೂ ಕೂಡ ಗಚ್ಚತೀತಿ ಗಹ, ನ ಗಹ ನಗಹ. ಆಮೇಲೆ ನಗ ಅಂತ ಆದ್ಮೇಲೆ ಆ ನಗಂ ನಯತೀತಿ ನಗ್ರಹ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ಈ ನಮಗೆ ಇವತ್ತು ಕೂಡ ನಗ ಅಂತಂದ್ರೆ ಪರ್ವತ ಅನ್ನೋ ಅರ್ಥದಲ್ಲಿ ನಗ ಅಂತ ಶಬ್ದ ಇದ್ದೇ ಇದೆ. ನ ಗಮ ಧಾತುವಿಗೆ ಡ ಪ್ರತ್ಯಯ ಬಂದು ನ ಗಚ್ಚತಿ, ಆದ್ರಿಂದ ನಗಹ ಅಲ್ಲಿ ನೋಡಿ ನ ಅನ್ನೋದನ್ನೇ ತಗೊಂಡಿದ್ದಾರೆ, ನ ಅಲ್ಲ ಅದು. ಅಂಥದನ್ನ ನಯತಿ ಮುನ್ನಡೆಸ್ತಾನೆ, ಆದ್ರಿಂದ ನಗ್ನ. ಇದು ಶಿವನು ನಡೆಸ್ತಾನೆ, ಬುದ್ಧಿ ಇತ್ಯಾದಿಗಳನ್ನು ಕೊಡ್ತಾನೆ, ಮನನ ಮಾಡಿಸುವ ದೇವತೆ ಅವನು. ಭಗವಂತ ಸೀಮಾತೀತವಾಗಿ ಪೂರ್ಣವಾಗಿ ನಮ್ಮನ್ನು ಮುನ್ನಡೆಸುವವನು ಅವನೇ. ಇಲ್ಲಿ ವ್ಯರ್ಥವಾಗಿ ತ ಪ್ರತ್ಯಯದ ನಕಾರ ಅಂತ ಇಟ್ಕೊಂಡು ಅದನ್ನು ಹೇಳೋದೇನೆ. ಇನ್ನೊಂದು ಧಾತು, ಇದು ಧಾತುವಿನ ನಕಾರ ಅಂತ ಹೇಳೋದು ಇನ್ನೂ ಚೆನ್ನಾಗಿದೆ. ನಗ್ನ, ಭಸ್ಮಧರ, ಇಷ್ಟು ಶಬ್ದಗಳಾದವು. ಮುಂದೆ ಕಪಾಲಿ ಅಂತ ಒಂದು ಶಬ್ದ ಇದೆ. ಕಪಾಲ ಅಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಕಪಾಲ ಉಳ್ಳವನು ಅಂತ ಅರ್ಥ. ಶಿವನನ್ನ ಕಪಾಲಿ ಅಂತ ಹೇಳ್ತಾರೆ. ಆಯ್ತು, ಕಪಾಲ ಅಂದ್ರೆ ಏನಂತ ಅದು ಬೇಕಲ್ಲ. ಕಂ ಮಸ್ತಕಂ ಪಾಲಯತಿ ಇತಿ ಕಪಾಲಿ ಕಪಾಲಹ ಅಂತದು ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಲಿಂಗದಲ್ಲೂ ಇರುವಂತಹ ರೂಪ. ಈ ಕಪಾಲ ಅಂದ್ರೆ ತಲೆಬುರುಡೆ. ಆ ತಲೆಬುರುಡೆ ಅನ್ನೋದು ನಮ್ಮ ಮೆದುಳನ್ನ ಕಾಪಾಡ್ತದೆ. ಒಳಗಿರುವ ಬ್ರೇನ್ ಏನಿದೆ, ಬ್ರೇನಿಗೇನು ತೊಂದರೆ ಆಗದೆ ಇರುವಂತೆ, ಧಕ್ಕೆ ಆಗದೆ ಇರುವಂತೆ ಮೆದುಳು ನಮ್ಮ ಮೇಲಿನ ತಲೆಬುರುಡೆ ರಕ್ಷಾ ಕವಚವಾಗಿ ಕಾಪಾಡ್ತದೆ. ನಮ್ಗದೆಲ್ಲ ಗೊತ್ತಿದ್ದೇ ಇದೆ. ಆದ್ರಿಂದ ಕಂ ಅಂದ್ರೆ ಶಿರಸ್ಸು ಅಂತ ಅರ್ಥ ಇನ್ ಜನರಲ್. ಅದನ್ನ ಪಾಲ ಇದೆ, ಆದ್ರಿಂದ ಕಪಾಲ, ಪಾಲಧಾತು, ಅದಕ್ಕೆ ಅಣುಪ್ರತ್ಯಯ ಬಂದು ಕಪಾಲ ಅಂತ ಹೀಗಾಗಿದೆ.
ಅದು ಇನ್ನೊಂದು ಕಂಪತೆ ಅನ್ನೋ ಧಾತುವನ್ನು ಇಟ್ಕೊಂಡು ಆ ಪ್ರಕಾರನೂ ಮಾಡ್ತಾರೆ. ಅದಕ್ಕಿಂತ ಇದೇ ಚೆನ್ನಾಗಿದೆ, ಇಷ್ಟು ಸಾಕು ನಮಗೆ. ಇದು ಕಪಾಲ. ಕಪಾಲ ಉಳ್ಳವನು ಭಗವಂತ ಅಂತ, ಕಪಾಲ ಉಳ್ಳವನು ಶಿವ ಅಂತ ಇದರ್ಥ. ಸರಿ, ವಿಷ್ಣುವಿಗೆ ಕಪಾಲಿ ಅಂತ ಅನ್ನೋದು ಹೇಗೆ? ಅದಕ್ಕೆ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಕ ಅಂದ್ರೆ ಬ್ರಹ್ಮ, ಅವನನ್ನ ಪಾಲ ಅಂದ್ರೆ ಲಕ್ಷ್ಮಿ, ಅವನನ್ನ ಪಾ ಅಂದ್ರೆ ರಕ್ಷಿಸುವಂಥ ಲಕ್ಷ್ಮೀದೇವಿ ಕಪಾ. ಅವಳಿಗೂ ಕೂಡ ಅಲ ಅಂದ್ರೆ ಭೂಷಣನಾದವನು ಅಂತ ಹೀಗೆ ಅರ್ಥ ಅವ್ರು ಹೇಳ್ತಾರೆ ಕಪಾಲಿ ಅಂತ ಹೇಳಿ. ಅದು ಸರಿಯೇ, ಅದಕ್ಕೆ ಭೂಷಣನಾದವನು ಮತ್ತು ಅಲ ಅಂತಾನೆ ಧಾತುನೇ ಇದೆ. ಆದ್ದರಿಂದ ಅವಳಿಗೆ ಪರ್ಯಾಪ್ತನಾದವನು ಹೀಗೆಲ್ಲ ಧಾತು ಇದೆ. ಆದ್ದರಿಂದ ಕಪಾಲ ಅನ್ನೋ ಶಬ್ದ ಹೀಗೆ ನಿಷ್ಪನ್ನ ಆಗ್ತದೆ. ಅದನ್ನು ಇಟ್ಕೊಳ್ಳೋದಲ್ಲದೆ ಇನ್ನೊಂದು ಥರ ಇಟ್ಕೋಬಹುದು. ಅವ್ರು ಹೇಳಿದ ಮೇಲೆ ನಮಗದು ಗೊತ್ತಾಗ್ತು. ಅದೇನು ಅಂದರೆ ಕಂಪಾತೀತಿ, ಕ ಅಂದ್ರೆ ಬ್ರಹ್ಮ, ಅವನನ್ನ ಪಾ ಅಂದ್ರೆ ಪಾಲನೆ ಮಾಡುವಂಥ ಲಕ್ಷ್ಮೀದೇವಿ. ಆ ಲಕ್ಷ್ಮಿ ಕಪಾ ಆಲಿ ಯಶ ಸಹ ಕಪಾಲಿಹಿ ಅಂತ ಇದು ನಂದೊಂದು ಅರ್ಥ. ಆಲಿ ಅಂದ್ರೆ ಸಖಿ ಅಂತ ಅರ್ಥ. ಅಲಿ ಮತ್ತು ಆಲಿ ಅಂತ ಎರಡೂ ಶಬ್ದಗಳು ಕೋಶದಲ್ಲಿದ್ದಂತೆ ಕಾಣಿಸ್ತವೆ. ಯಾರಿಗೆ ಚತುರ್ಮುಖ ಬ್ರಹ್ಮನಿಗೂ ರಕ್ಷಕಳಾದ ಲಕ್ಷ್ಮೀದೇವಿಯೇ ಗೆಳತಿಯಾಗಿದ್ದಾಳೋ ಅವನೇ ಕಪಾಲಿ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ದರಿಂದ ನಾನು ಹಿಂದೆ ಹೇಳಿದಂತೆ ಭಸ್ಮಧರ, ಕಪಾಲಿ ಇತ್ಯಾದಿ ಎಲ್ಲ ಶಬ್ದಗಳಿಂದ ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ತೋಳಿಕ್ ಸಾಧ್ಯ. ಎಲ್ಲೆಲ್ಲೇ ವೇದ ಬಂದ್ರು, ಅಲ್ಲಿ ವೇದವಾಕ್ಯ ಬಂದ್ರು, ಅಲ್ಲಿ ಏನಾದರೂ ಕೆಲವು ಕಡೆ ಇಬ್ಬಿಬ್ಬರನ್ನು ಸ್ತೋತ್ರ ಮಾಡಿದ್ರೆ ಅಲ್ಲೆಲ್ಲ ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಮುಖ್ಯ ಪ್ರಾಣ ಮತ್ತೆ ಪರಮಾತ್ಮನ ಪರವಾಗಿ ಅರ್ಥ ಮಾಡಿರ್ತಾರೆ. ನನ್ನ ದೃಷ್ಟಿಯಲ್ಲಿ ಅದು ಎರಡನೇ ಅರ್ಥ. ಲಕ್ಷ್ಮೀನಾರಾಯಣ ಪರವಾಗಿ ಮೊದಲನೇ ಅರ್ಥ ಹೇಳಬೇಕು, ಆಮೇಲೆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮನ ಪರವಾಗಿ ಅರ್ಥ ಹೇಳಬೇಕು. ಹೀಗೆ ಕಪಾಂ ಅಲತೀತಿ ಕಪಾಲಿ, ಅವಳಿಗೆ ಆಲಯತಿ ಅಂದ್ರೆ ಆಲಯತಿ ಅಥವಾ ಅಲತಿ, ಅವಳಿಗೂ ಭೂಷಣನಾದವನು, ಅವಳನ್ನು ಅಲಂಕರಿಸಿದವನು. ಇದು ಗೋವಿಂದಾಚಾರ್ಯ ಹೇಳಿದ ಅರ್ಥ. ಕಪಾ ಆಲಿಹಿ ಎಸ್ ಸಹ ಅಥವಾ ಕಪಾ ಆಲಿ ಎಸ್ ಸಹ ಕಪಾಲಿ ಅಂತನ್ನೋದು ಇದು ನನಗೆ ಗಮನಕ್ಕೆ ಬಂದಂಥ ಒಂದು ಅರ್ಥ. ಅದೆರಡನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಪಾರಕ್ಷಣೆ ಅಂತ ಒಂದು ಧಾತು ಇದೆ, ಪಾಲರಕ್ಷಣೆ ಅಂತ ಮತ್ತೊಂದು ಧಾತು ಇದೆ. ಆದ್ದರಿಂದ ಕಂ ಪಾಲಯತಿ ಇತಿ ಕಪಾಲಿ ಅಂತಾನೆ ನೇರವಾಗಿ ಚತುರ್ಮುಖ ಬ್ರಹ್ಮನನ್ನು ಪಾಲಿಸುವ ಪರಮಾತ್ಮ ಅಂತ ನೇರವಾಗಿ ಅರ್ಥ ಬಂದ್ಬಿಡ್ತದೆ. ಇನ್ನೊಂದು ಪಾರಕ್ಷಣೆ ಅಂತ ಧಾತು ಇಟ್ಕೊಂಡ್ರೆ ಕಂ ಚತುರ್ಮುಖ ಬ್ರಹ್ಮನನ್ನು ಪಾತಿ ರಕ್ಷಿಸ್ತಾಳೆ, ಆದ್ರಿಂದ ಕಪಾ ಲಕ್ಷ್ಮೀದೇವಿ. ಕಪಾಂ ಅಲತಿ ಇತಿ ಕಪಾಲಿಹಿ ಅಥವಾ ಕಪಾಲಿ ಅಂತ ಮತ್ತೊಂದು ರೂಪ. ನೀವು ಎರಡು ಧಾತುಗಳಿಂದಲೂ ಅದನ್ನ ಮಾಡಬಹುದು. ಅಲಿ ಅಂದ್ರೆ ಸಖಿ ಅನ್ನೋ ಅರ್ಥವನ್ನು ಇಟ್ಕೊಂಡು ಆ ಥರನೂ ಮಾಡಬಹುದು. ಇವಿಷ್ಟು ವಿಶೇಷ ನಾಮಗಳು, ಎಲ್ಲವೂ ಭಗವಂತನ ನಾಮಗಳೇ. ಉಗ್ರ, ಮಹಾದೇವ, ರುದ್ರ ಇತ್ಯಾದಿ, ಹಿಂದೆ ಬಂದಿರುವ ರುದ್ರ, ಈಶಾನ, ಮಹಾದೇವ, ಪಿನಾಕಿ ಎಲ್ಲವೂ ಭಗವಂತನ ನಾಮಗಳೇ. ಅವುಗಳನ್ನು ರುದ್ರನಿಗೆ ಕರೀತಾರೆ. ಆದರೆ ಪೌರಾಣಿಕ ಸಾಹಿತ್ಯದಲ್ಲಿ ಮತ್ತು ವೇದಗಳಲ್ಲಿಯೂ ಕೂಡ ರುದ್ರ, ಮಹಾದೇವ ಇತ್ಯಾದಿ ಶಬ್ದಗಳನ್ನ ಇಬ್ಬರಿಗೂ ಕರೀತಾರೆ. ರುದ್ರನಿಗೂ ಮತ್ತೆ ವಿಷ್ಣುವಿಗೆ ಇಬ್ಬರಿಗೂ ಕರೀತಾರೆ. ಆದ್ರಿಂದ ಅದು ವಿಶೇಷ ನಾಮ ಅನಿಸ್ಕೊಳ್ಳೋದಿಲ್ಲ, ಸಾಮಾನ್ಯ ನಾಮ ಅನಿಸ್ಕೋತದೆ. ಅದೇ ಪುರಾಣಗಳಲ್ಲಿ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಮೊದಲಾದ ಶಬ್ದಗಳನ್ನ ರುದ್ರನಿಗೆ ವಿಶೇಷವಾಗಿ ಕರೀತಾರೆ. ಆದ್ರಿಂದ ಅದನ್ನು ವಿಶೇಷ ನಾಮಗಳು ಅಂತ. ಈ ವಿಶೇಷ ನಾಮಗಳು, ಸಾಮಾನ್ಯ ನಾಮಗಳು ಎರಡೂ ಭಗವಂತನಿಗೆ ವಾಚಕ. ಆದರೆ ಅವು ಕೆಲವು ನಾಮಗಳು ಅದರಲ್ಲಿ ವಿಶೇಷ ನಾಮ, ಕೆಲವು ಸಾಮಾನ್ಯ ನಾಮ. ಸಾಮಾನ್ಯ ನಾಮ ಅಂದ್ರೆ ಇಬ್ಬರಿಗೂ ಅನ್ವಿತ ಆಗುವಂಥವು. ರುದ್ರನಿಗೆ ವಿಶೇಷವಾಗಿ ಪುರಾಣದಲ್ಲಿ ವರ್ಣಿತ ಇದ್ರೆ ಅದು ವಿಶೇಷ ನಾಮ ಆಗ್ತದೆ. ಅದರಿಂದ ನಾವು ಗಮನಿಸ್ಬೇಕೇನೆಂದ್ರೆ ವಿಶೇಷ ನಾಮ ಮತ್ತು ಸಾಮಾನ್ಯ ನಾಮ ಯಾವುದು ವಿಶೇಷ ನಾಮ, ಯಾವುದು ಸಾಮಾನ್ಯ ನಾಮ ಗೊತ್ತಾಗಬೇಕಾದ್ರೆ ಎಲ್ಲಾ ಥರದ ವೇದಗಳು, ಎಲ್ಲಾ ಥರದ ಉಪನಿಷತ್ತುಗಳು, ಅದರದ್ದೆಲ್ಲದ್ರದ್ದು ಕೂಡ ನಾವು ಪರಿಚಯ ಇರಬೇಕಾಗ್ತದೆ. ಆವಾಗಲೇ ನಮಗೆ ವಿಶೇಷ ನಾಮ ಯಾವುದು, ಸಾಮಾನ್ಯ ನಾಮ ಯಾವುದು ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಎಲ್ಲವೂ ಭಗವಂತನಿಗೆ ಮೂಲವಾಗಿ ಎಲ್ಲವೂ ಭಗವಂತನನ್ನೇ ಹೇಳ್ತವೆ ಅಂತ ಅಷ್ಟು ಮಾತ್ರ ನಮಗೆ ಗೊತ್ತಿರ್ತದೆ. ಇದು ಈ ಥರ. ಇಷ್ಟ ಆದರೂ ಕೂಡ ಕೆಲವು ಸರಿ ಅವತಾರ ಮಾಡಿದಾಗ ಅವರಿಗೇನೆ ಭಗವದ್ವಾಚಕವಾದ ಅದೇ ಶಬ್ದಗಳನ್ನೇ ಹೆಸರು ಕೊಡ್ತಿರ್ತಾರೆ. ಈ ಉದಾಹರಣೆ ನಾರಾಯಣ ಅನ್ನೋ ನಾಮವನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಬಂದಿದೆ ಮೇಲೆ ವಾಮನ ಪುರಾಣದಲ್ಲಿ. ನಾರಾಯಣ, ಪುರುಷ, ವಿಷ್ಣು ಇದರಿಂದ ವಾಚ್ಯರಾದ ದೇವತೆಗಳು ಯಾರೂ ಇಲ್ಲ ಪರಮಾತ್ಮನನ್ನು ಬಿಟ್ರೆ. ಅಲ್ಲಿ ಅದನ್ನು ಸಮನ್ವಯ ಮಾಡಿ ತೋರಿಸಬಾರದು.
ಮೂಲ ರೂಪದ ಅದು ಇಷ್ಟಾದ್ರೂ ಕೂಡ ಅದು ಮೂಲ ರೂಪಕ್ಕೆ ಸಂಬಂಧಪಟ್ಟದ್ದು. ಮೂಲ ರೂಪದಲ್ಲಿ ಈ ಮುಖ್ಯ ಪ್ರಾಣನಿಗೆ ವಾಸುದೇವ ಅಂತ ಹೆಸರು ಇರೋದಿಲ್ಲ. ಆದ್ರೆ ಅವತಾರ ಮಾಡಿದಾಗ ಮತ್ತೆ ಅವನಿಗೆ ವಾಸುದೇವ ಅಂತ ಹೆಸರು ಬರಬಹುದು. ಅದನ್ನು ಕೂಡ ಗಮನಿಸಬೇಕು. ಮತ್ತೆ ಅವತಾರ ರೂಪದಲ್ಲಿ ಅಷ್ಟೇ ಅಲ್ಲ, ನಾವು ಕೂಡ ಅನೇಕ ಜನರು ನಾರಾಯಣ, ವಾಸುದೇವ, ಪುರುಷೋತ್ತಮ ಅಂತ ಹೀಗೆಲ್ಲ ಹೆಸರು ಇಟ್ಕೋತೀವಿ. ಈ ತರ ಹೆಸರು ಇಟ್ಕೊಳ್ಳೋದು ಕರೀಲಿಕ್ಕೋಸ್ಕರ. ಇದನ್ನು ಗಮನಿಸಬೇಕು. ನಮಗೆ ನಿಮಗೆ ಅದು ಕೇವಲ ಕರೀಲಿಕ್ಕೆ ಮಾತ್ರ, ಜನಸಾಮಾನ್ಯರಿಗೆ. ದೇವತೆಗಳು ಕೂಡ ಅವತಾರ ಮಾಡಿ ಬಂದಾಗ ಹೆಸರುಗಳು ಕರೀಲಿಕ್ಕೆ ಮಾತ್ರ. ಆದರೆ ದೇವತೆಗಳಿಗೆ ಮೂಲ ರೂಪದಲ್ಲಿ ಈ ರುದ್ರ, ಮಹಾದೇವ, ಈಶಾನ, ಪಿನಾಕಿ ಮೊದಲಾದದ್ದು ರುದ್ರನಿಗೂ ವಿಷ್ಣುವಿಗೂ ಸಮಾನ ನಾಮಗಳು ಮೂಲ ರೂಪದಲ್ಲಿ. ಮತ್ತೆ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಮೊದಲಾದದ್ದು ಭಗವಂತಂದೇ ನಾಮ ಆದ್ರೂ ಶಿವನಿಗೆ ವಿಶೇಷವಾಗಿ ಶಿವನನ್ನು ಮೆನ್ಷನ್ ಮಾಡುವಾಗ ಬರುವಂಥ ನಾಮ. ಅಲ್ಲೇ ಇನ್ನೊಂದು ಶಬ್ದನ ಇಟ್ಕೋಬಹುದು, ಪಾರ್ವತೀಪತಿ ಅಂತ. ಪಾರ್ವತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿ ಅವನ ಪತಿ ಆದ್ರಿಂದ ವಿಷ್ಣು ಪಾರ್ವತೀಪತಿ ಅಂತ ಮಾಡಬಹುದು. ಆದ್ರೆ ಪಾರ್ವತೀಪತಿ ಅನ್ನೋದು ವಿಷ್ಣುವಿಂದೇ ನಾಮ ಆದ್ರೂ ರುದ್ರನನ್ನು ಹೇಳಲಿಕ್ಕೆ ಬೇಕು ಅಂತ ವಿಶೇಷವಾಗಿ ರುದ್ರನಿಗೆ ಕೊಟ್ಟಿದ್ದಾನೆ. ಅದನ್ನ ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ಕೊಟ್ಟಿಲ್ಲ. ಹೀಗೆ ವಿಶೇಷವಾಗಿ ಕೊಡದೆ ಹೋದ್ರೆ ಸಮಸ್ಯೆ ಏನಾಗ್ತದಂದ್ರೆ, ಯಾವ ಪುರಾಣವನ್ನು ಓದುವಾಗ ಯಾರು ಏನು ಅಂತ ಅವ್ರನ್ನು ತಿಳ್ಕೋಬೇಕಲ್ಲ. ಪುರಾಣ ಓದಿದಾಗ ಅಜ್ಞಾನಿಗಳಿಗೆ ಭ್ರಾಂತಿ ಬರೋದು ಆ ಕಡೆ ಇರಲಿ, ಜ್ಞಾನಿಗಳಿಗೂ ಸರಿಯಾದ ಜ್ಞಾನ ಬರದೆ ಹೋದ್ರೆ. ಅದಕ್ಕಾಗಿ ವಿಶೇಷ ನಾಮಗಳನ್ನು ಕೊಡುವುದು ಯಾತಕ್ಕಾಗಿ? ವ್ಯವಹಾರಕ್ಕಾಗಿ. ಅವರದನ್ನು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ಈ ಸಾಮಾನ್ಯ ನಾಮ, ವಿಶೇಷ ನಾಮ ಅಂತ ವ್ಯವಸ್ಥೆ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.